ಇಂದು ಕಲ್ಯಾಣ ಕರ್ನಾಟಕ ಸುದ್ದಿವಾಹಿನಿಯ ನೇತೃತ್ವದಲ್ಲಿ ಕಲ್ಯಾಣ ಕರ್ನಾಟಕ ಕೋಗಿಲೆ ಸೀಸನ್ 2 ಕಾರ್ಯಕ್ರಮದ ಪೋಸ್ಟರ್ ಬಿಡುಗಡೆ ಸಮಾರಂಭ ಕಲ್ಯಾಣ ಕರ್ನಾಟಕ ಸುದ್ದಿವಾಹಿನಿ ಕಚೇರಿಯಲ್ಲಿ ಅದ್ದೂರಿಯಾಗಿ ಜರುಗಿತು. ಕಾರ್ಯಕ್ರಮದ ಉದ್ಘಾಟನೆ ಪರಮಪೂಜ್ಯ ಶ್ರೀ ಹವಮಲ್ಲಿನಾಥ್ ಮಹಾರಾಜ್ ಮತ್ತು ಶ್ರೀ ಮಹಾಂತೇಶ್ವರ ಮಠದ ಪೀಠಾಧಿಪತಿ ಶ್ರೀ ಶಟಸ್ಥಲ ಬ್ರಹ್ಮ ವೀರ ಮಹಾಂತ ಶಿವಾಚಾರ್ಯರು ಸಸಿಗೆ ನೀರು ಉಣಿಸುವುದರ ಮೂಲಕ ನೆರವೇರಿಸಿದರು. ನಂತರ ಕಾರ್ಯಕ್ರಮದ ಪೋಸ್ಟರ್ ಬಿಡುಗಡೆ ಸಮಾರಂಭ ಅದ್ದೂರಿಯಾಗಿ ಜರುಗಿತು. ಈ ಸಂದರ್ಭದಲ್ಲಿ ಶ್ರೀ ಶಟಸ್ಥಲ ಬ್ರಹ್ಮ ವೀರ ಮಹಾಂತ ಶಿವಾಚಾರ್ಯರು ಮಾತನಾಡಿ, ಈ ವಿಶೇಷ ಕಾರ್ಯಕ್ರಮ ಕಲ್ಯಾಣ ಕರ್ನಾಟಕ ಭಾಗದ ಪ್ರತಿಭಾವಂತರಿಗೆ ಅದ್ಭುತ ವೇದಿಕೆಯಾಗಿದ್ದು, ಹೆಚ್ಚೆಚ್ಚು ಜನ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ತಮ್ಮ ಪ್ರತಿಭೆಯನ್ನ ಪ್ರದರ್ಶಿಸಲು ಕರೆದಿದ್ದರು. ಈ ಸಂದರ್ಭದಲ್ಲಿ ಶ್ರೀ ಪರಮಪೂಜ್ಯ ಹವಮಲ್ಲಿನಾಥ್ ಮಹಾರಾಜ್ ನಿರಗುಡಿ, ಮಹಾಂತೇಶ್ವರ ಮಠದ ಪೀಠಾಧಿಪತಿ ಶ್ರೀ ಶಟಸ್ಥಲ ಬ್ರಹ್ಮ ವೀರ ಮಹಾಂತ ಶಿವಾಚಾರ್ಯರು ಹಾಗೂ ಸುದ್ದಿವಾಹಿನಿಯ ಸಂಸ್ಥಾಪಕ ಅಧ್ಯಕ್ಷ ಮಹಾದೇವಪ್ಪ ಪಗಡೆ, ಕಲಾವಿದ ಗುಂಡ ನಡ್ಡಿಗಿ, ಜಯ ಕರ್ನಾಟಕ ಸಂಘಟನೆ ಜಿಲ್ಲಾಧ್ಯಕ್ಷ ಮಲ್ಲಿಕಾರ್ಜುನ್ ಸಾರವಾಡ್, ಜಯ ಕರ್ನಾಟಕ ಜನಪರ ವೇದಿಕೆ ಜಿಲ್ಲಾಧ್ಯಕ್ಷ ಬಸವರಾಜ್ ಕೊರಳಿ, ಕಾಂಗ್ರೆಸ್ ಮುಖಂಡ ರೇವಣಸಿದ್ದಪ್ಪ ನಾಗೋರೆ, ಪ್ರಧಾನ ಸಂಪಾದಕ ಮಲ್ಲಿಕಾರ್ಜುನ್ ಪಗಡೆ, ನಿರ್ದೇಶಕ ಶ್ರೀಶೈಲ್ ಪಗಡೆ, ಮುಖೇಶ್ ಮುನ್ನೋಳಿ, ರಾಜಶೇಖರ್ ಮಾತೋಳಿ, ಚೆನ್ನು ಇಂಚಗೇರಿ, ಯಲ್ಲಾಲಿಂಗ್ ಪೂಜಾರಿ, ಚಂದ್ರಶೇಖರಗೌಡ ಮಾಲಿ ಪಾಟೀಲ್, ಮಹಾಂತೇಶ್ ರೋಜೆ, ಭೀಮಾಶಂಕರ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಅದೇ ರೀತಿಯಾಗಿ ರಮೇಶ್ ಯಾಳ್ಗೆ ಸಂಗೀತ ಕಲಾವಿದರು, ಇವರಿಗೆ ಕೂಡ ಸನ್ಮಾನಿಸಿ ಗೌರವಿಸಿದ್ದಾರೆ. ಆಗಮಿಸಿರ್ತಕ್ಕಂಥ ಪರಮ ಪೂಜ್ಯರಾದ ಶ್ರೀ ವೀರಮಹಾಂತ ಶಿವಾಚಾರ್ಯರಿಗೆ ಈ ಕಾರ್ಯಕ್ರಮದ ಪರವಾಗಿ ಹಾಗೂ ಕಲ್ಯಾಣ ಕರ್ನಾಟಕ ಸುದ್ದಿವಾಹಿನಿಯ ಪರವಾಗಿ ಹೃತ್ಪೂರ್ವಕ ಸ್ವಾಗತವನ್ನ ಕೋರುತ್ತೇವೆ. ಅದೇ ರೀತಿಯಾಗಿ ಇನ್ನೋರ್ವರು ರಾಷ್ಟ್ರೀಯ ವೀರಮಹಾಂತ ಶಿವಾಚಾರ್ಯರು ಸುಕ್ಷೇತ್ರ ಚೆಣಂಗೇರ ಅದೇ ರೀತಿಯಾಗಿ ಹವಮಲ್ಲಿನಾಥ್ ಮಹಾರಾಜ್ ಸ್ವಾಮಿಗಳು ರಾಷ್ಟ್ರೀಯ ಅಧ್ಯಕ್ಷರು ಭಾರತ ಸೇವಾ ಸಮಿತಿ, ಇವರಿಗೂ ಕೂಡ ಸನ್ಮಾನಿಸಿ ಗೌರವಿಸಬೇಕಾಗಿ ವಿನಂತಿಸ್ತಾ ಇದ್ದೇನೆ. ಅದೇ ರೀತಿಯಾಗಿ ರಮೇಶ್ ಯಾಳ್ಗೆ ಸಂಗೀತ ಕಲಾವಿದರು, ಇವರಿಗೆ ಕೂಡ ಸನ್ಮಾನಿಸಿ ಗೌರವಿಸಬೇಕಾಗಿ ವಿನಂತಿಸ್ತಾ ಇದ್ದೇನೆ. ಅದೇ ರೀತಿಯಾಗಿ ಮಲ್ಲಿಕಾರ್ಜುನ್ ಸಾರವಾಡ್ ಸರ್ ಅವರಿಗೆ ಕೂಡ ಸನ್ಮಾನಿಸಿ ಗೌರವಿಸಬೇಕಾಗಿ ವಿನಂತಿಸ್ತಾ ಇದ್ದೇನೆ. ಅದೇ ರೀತಿಯಾಗಿ ಇನ್ನೋರ್ವ ಅತಿಥಿಗಳಾಗಿರ್ತಕ್ಕಂಥ ಲತೀಫ್ ಸರ್ ಅವರಿಗೆ ಕೂಡ ಸನ್ಮಾನಿಸಿ ಗೌರವಿಸಬೇಕಾಗಿ ವಿನಂತಿಸ್ತಾ ಇದ್ದೇನೆ. ಅದೇ ರೀತಿಯಾಗಿ ಗುಂಡನಡ್ಡಿಗಿ ಹಾಸ್ಯ ಕಲಾವಿದರಿಗೆ ನಮ್ಮ ಚೆಣಂಗೇರ ವೀರ ಮಹಾಂತ ಶಿವಾಚಾರ್ಯರು ಸನ್ಮಾನಿಸಿ ಗೌರವಿಸಬೇಕಾಗಿ ವಿನಂತಿಸ್ತಾ ಇದ್ದೇನೆ. ಅದೇ ರೀತಿಯಾಗಿ ಇನ್ನೋರ್ವ ಅತಿಥಿಗಳಾಗಿರ್ತಕ್ಕಂಥ ಶಿವಗೌಡ ಪೂಜಾರಿ ಅವರಿಗೆ ನಮ್ಮ ಮಲ್ಲಿಕಾರ್ಜುನ್ ಪಗಡೆ ಸರ್ ಅವರು ಸನ್ಮಾನಿಸಿ ಗೌರವಿಸಬೇಕಾಗಿ ವಿನಂತಿಸ್ತಾ ಇದ್ದೇನೆ. ವಹಿಸಿ ತಮ್ಮ ಪ್ರತಿಭೆಯನ್ನ ಇಡೀ ರಾಜ್ಯಕ್ಕೆ ತೋರಿಸಿರ್ತಕ್ಕಂಥದ್ದು, ಅದು ಯಶಸ್ವಿ ಕೂಡ ಆಯಿತು. ಆ ಯಶಸ್ವಿ ಆಗ್ಲಿಕ್ಕೆ ಕಾರಣ ಏನಪ್ಪಾ ಅಂತ ಕೇಳಿದ್ರೆ ಅಲ್ಲಿ ಕೂಡ ಟೀಮ್ ವರ್ಕ್ ಇತ್ತು. ಸಾಕಷ್ಟು ಜನ ನಿರಂತರವಾಗಿ ಆ ಒಂದು ಕಾರ್ಯಕ್ರಮದ ಯಶಸ್ವಿಗೆ ಹಗಲಿರುಳು ದುಡಿತಾ ಇದ್ರು. ಆ ಕಾರ್ಯಕ್ರಮ ಅತ್ಯಂತ ಯಶಸ್ವಿ ಆಯಿತು. ಇಡೀ ರಾಜ್ಯದಲ್ಲಿ ಕಲ್ಯಾಣ ಕರ್ನಾಟಕ ಕೋಗಿಲೆ ಕಲ್ಯಾಣ ಕರ್ನಾಟಕ ಅಂತಿರ್ತಕ್ಕಂಥ ಕಾರ್ಯಕ್ರಮವನ್ನ ಎಲ್ಲರೂ ಮನಮೆಚ್ಚಿ ಹಾರೈಸಿದ್ರು. ಇನ್ನು ಈ ವರ್ಷ ಮತ್ತೆ ಕಲ್ಯಾಣ ಕರ್ನಾಟಕ ಕೋಗಿಲೆ ಸೀಸನ್ 2 ಅಂತ ನಾವು ಏನ್ ತಂದಿದ್ದೀವಿ, ಇದಕ್ಕೆ ಕೂಡ ಅಭೂತಪೂರ್ವವಾಗಿ ನಮಗೆ ಬೆಂಬಲವನ್ನ ಸಿಕ್ಕಿದೆ. ಕೇವಲ ಕಲ್ಯಾಣ ಕರ್ನಾಟಕ ಭಾಗದ ಸ್ಪರ್ಧಿಗಳಷ್ಟೇ ಅಲ್ಲ, ಈ ಬಾರಿ ಬೆಂಗಳೂರು, ಮೈಸೂರು, ಮಂಡ್ಯ ಎಲ್ಲ ಕಡೆಯಿಂದ ಬರ್ತಾ ಇದ್ದಾರೆ. ಇದು ನಮ್ಮ ಕಲ್ಯಾಣ ಕರ್ನಾಟಕದ ಭಾಗದ ಸೌಭಾಗ್ಯವೇ ಸರಿ. ನಮ್ಮನ್ನ ಹಿಂದುಳಿದಿದ್ದೀವಿ ಅಂತ ಹೇಳ್ತಾ ಇದ್ರು. ನಾವೇ ನಿಮ್ಮನ್ನ ಇಲ್ಲಿ ಕರೆಸಿ ಕಾರ್ಯಕ್ರಮವನ್ನ ಮಾಡ್ತಾ ಇದ್ದೀವಿ.
ಇದು ನಮ್ಮ ಕಲ್ಯಾಣ ಕರ್ನಾಟಕ ಭಾಗದ ಜನರ ತಾಕತ್ತು ಅಂತ ಈ ಸಂದರ್ಭದಲ್ಲಿ ನಾನು ಹೇಳೋದಕ್ಕೆ ಇಷ್ಟಪಡ್ತೇನೆ. ಇದು ವಿಶೇಷವಾಗಿ ಇವತ್ತಿನ ಕಾರ್ಯಕ್ರಮದ ಬಗ್ಗೆ ಹೇಳೋದಾದ್ರೆ, ಕಲ್ಯಾಣ ಕರ್ನಾಟಕ ಸುದ್ದಿ ವಾಹಿನಿಯ ಬಗ್ಗೆ ಹೇಳೋದಾದ್ರೆ, ಬಹುಶಃ ಇವತ್ತಿಗೂ ಕೂಡ ನಮ್ಮ ಕಲ್ಯಾಣ ಕರ್ನಾಟಕದೊಳಗ ಎಸ್ಪೆಷಲಿ ಕಲಬುರಗಿ, ಯಾದಗಿರಿ, ಬೀದರ್, ರಾಯಚೂರು, ಬಿಜಾಪುರ ಎಲ್ಲರಿಗೂ ಕೂಡ ಮನವರಿಕೆ ಆಗುವ ಹಾಗೆ ಎಲ್ಲಾ ರೀತಿಯಾಗಿರುವಂತ ಸುದ್ದಿಗಳನ್ನ ಬಹುಶಃ ನ್ಯಾಷನಲ್ ಟಿವಿಗಳು ಬಹಳ ಅದಾವ, ಸ್ಟೇಟ್ ಟಿವಿಗಳು ಕೂಡ ನ್ಯೂಸ್ಗಳು ಚಾನೆಲ್ಗಳು ಬಹಳ ಅದಾವ. ಆ ಎಲ್ಲದಕ್ಕೂ ಕೂಡ ಬಹಳ ಅದ್ಭುತವಾಗಿ ಚಿಕ್ಕ ಪ್ರಮಾಣದೊಳಗಿದ್ರು ಕೂಡ ಸಾಮಾನ್ಯ ಜನರಿಗೆ ಮುಟ್ಟುವ ಹಾಗೆ ಎಲ್ಲಾ ಸುದ್ದಿ ಮುಟ್ಟುವ ಹಾಗೆ ಕೆಲಸ ಮಾಡ್ತಾ ಇರುವಂತ ಒಂದು ಸುದ್ದಿವಾಹಿನಿ ಅಂತಂದ್ರೆ ಅದು ಕಲ್ಯಾಣ ಕರ್ನಾಟಕ ಸುದ್ದಿವಾಹಿನಿ ಅನ್ನುವಂಥದ್ದು ನಾವೆಲ್ಲರೂ ಕೂಡ ಒಪ್ಪಿಕೊಳ್ಳಲೇಬೇಕು. ಕಾರಣ ಏನು ಅಂತಂದ್ರೆ, ಬಹುಶಃ ಇವತ್ತಿನ ದಿನಮಾನದೊಳಗ ಸುದ್ದಿವಾಹಿನಿಗಳ ಕೆಲಸ ತುಂಬಾನೇ ಇದೆ. ಎಷ್ಟರ ಮಟ್ಟಿಗಿದೆ ಅಂತಂದ್ರೆ, ಬಹುಶಃ ಇವತ್ತು ಸುಮ್ನೆ ಒಂದು ಮಾತು ಹೇಳೋದಾದ್ರೆ, ಕಲ್ಯಾಣ ಕರ್ನಾಟಕ ಕೋಗಿಲೆಯ ಬಗ್ಗೆ ಹೇಳೋದಾದ್ರೆ, ಹೋದ ವರ್ಷ ಮಾಡಿರುವಂತ ಕಾರ್ಯಕ್ರಮ ಈ ವರ್ಷ ಮಾಡುವಂತ ಸೀಸನ್ 2 ಬಹುಶಃ ನಮ್ಮೆಲ್ಲರಿಗೂ ಕೂಡ ಅನಿಸ್ತಿರ್ತದೆ. ಬಹಳ ಸಂದರ್ಭದೊಳಗೆ ಈ ಟಿವಿ ನೋಡುವಂತ ಸಂದರ್ಭದೊಳಗ ದೊಡ್ಡ ದೊಡ್ಡ ಕಲಾವಿದರು ವೇದಿಕೆಯನ್ನ ಹಂಚಿಕೊಂಡಿರುವಂತ ಗಳಿಗೆ ಒಳಗೆ ತುಂಬಾ ದುಃಖ ಅನಿಸ್ತದೆ. ಯಾಕೆ ದುಃಖ ಅನಿಸ್ತದೆ ಅಂತಂದ್ರೆ, ಈ ಬೆಂಗಳೂರು ನಗರದೊಳಗೆ ಕುತ್ಕೊಂಡು ಅಲ್ಲೇ ಆಡಿಷನ್ ಮಾಡಿ ಬಹುಶಃ ಅಲ್ಲೇ ಅನೇಕ ಈ ಸರಿಗಮಪ ಮೊದಲು ಮಾಡ್ಕೊಂಡು ಎಲ್ಲಾನು ಕೂಡ ಸಂಗೀತವಾಗಿರುವಂತ ಕಾರ್ಯಕ್ರಮಗಳನ್ನ ಮಾಡಿ ಬರೀ ಆ ಭಾಗಕ್ಕಷ್ಟೇ ಸೀಮಿತವನ್ನ ಮಾಡಿ ನಮ್ಮ ಭಾಗದೊಳಗಿರುವಂತ ಪ್ರತಿಭೆಗಳಿಗೆ ಎಲ್ಲೋ ಒಂದು ಕಡೆ ನೋವಾಗ್ತಾ ಇದೆ ಅನ್ನುವಂಥದ್ದನ್ನ ಬಹಳ ಸಂದರ್ಭದೊಳಗೆ ಅನಿಸ್ತಿರ್ತದೆ. ಆದ್ರೆ ವಿಶೇಷ ನಾವೆಲ್ಲರೂ ಕೂಡ ಕಲ್ಯಾಣ ಕರ್ನಾಟಕದವರು ಗರ್ವ ಪಟ್ಕೊಳ್ಬೇಕು ಏನು ಅಂತಂದ್ರೆ, ನಮ್ಮ ಸಲುವಾಗಿ ನಮ್ಮ ಕಲ್ಯಾಣ ಕರ್ನಾಟಕದೊಳಗಿರುವಂತ ಪ್ರತಿಭೆಗಳನ್ನ ಹೊರ ಹಾಕುವ ಸಲುವಾಗಿನೇ ಹುಟ್ಟುಕೊಂಡಿರುವಂತ ಒಂದು ಸುದ್ದಿವಾಹಿನಿ ಅಂತಂದ್ರೆ ಅದು ಕಲ್ಯಾಣ ಕರ್ನಾಟಕ ಸುದ್ದಿವಾಹಿನಿ ಅನ್ನುವಂತ ಮಾತನ್ನ ಹೇಳಬೇಕಾಗ್ತದೆ. ಬಹುಶಃ ಈ ಕಾರ್ಯಕ್ರಮಕ್ಕೆ ಅವರಿಗೆ ಎಷ್ಟು ಬೇಕು ಅಷ್ಟು ಸಹಕಾರ ಸಂಪೂರ್ಣವಾಗಿ ನಾವು ಉಭಯ ಪರಮ ಪೂಜ್ಯರು ಕೊಡ್ತೀವಿ. ಉಭಯ ಪರಮ ಪೂಜ್ಯರು ಅಂತಂದ್ರೆ ಬಹುಶಃ ಮಲ್ಲಿನಾಥ್ ಮಹಾರಾಜರು ಹೇಳಿದ್ರು ಅಂತಂದ್ರೆ ನಾನೇ ಅಂತಲ್ಲ, ಯಾವ ಸ್ವಾಮಿಗಳು ಕೂಡ ಅವ್ರ ಮಾತನ್ನ ತಪ್ಪೋದಿಲ್ಲ. ಯಾಕಂದ್ರೆ ಬಹುಶಃ ಧರ್ಮಕ್ಕಾಗಿ, ಮಠಕ್ಕಾಗಿ, ಮಂದಿರಕ್ಕಾಗಿ ಬಡದಾಡುವಂತ ಗಳಿಗೆ ಒಳಗ ದೇಶಕ್ಕಾಗಿ, ರಾಷ್ಟ್ರಕ್ಕಾಗಿ, ರಾಷ್ಟ್ರೀಯತೆಯಾಗಿ ಬಡದಾಡುವಂತ ಒಬ್ಬ ಪರಮ ಪೂಜ್ಯರ ಮಾತು ಕೇಳಲಾರದೆ ಮತ್ತಾರ ಮಾತು ಕೇಳ್ಬೇಕು ಅನ್ನುವಂಥದ್ದು ನಮ್ಮೆಲ್ಲರಿಗೂ ಕೂಡ ಬಹಳ ಚಲೋ ಗೊತ್ತದ. ಆ ಕಾರಣಕ್ಕಾಗಿ ಅವ್ರ ಮಾತು ಯಾವತ್ತೂ ಕೂಡ ನಾವು ಮೀರೋದಿಲ್ಲ. ಬಹುಶಃ ಅವ್ರು ಮುಂದಾಗಿದ್ರು ಅಂತಂದ್ರೆ ಅವರ ಒಂದು ಅಮೃತ ಹಸ್ತ ಈ ಕಾರ್ಯಕ್ರಮಕ್ಕಾಗಿದೆ ಅಂತಂದ್ರೆ ಬಹುಶಃ ಇನ್ನೇನು ಸ್ವಲ್ಪೇ ವರ್ಷದೊಳಗೆ ಕಲ್ಯಾಣ ಕರ್ನಾಟಕ ಚಾನಲ್ ಅನ್ನುವಂಥದ್ದು ಬಹುಶಃ ಸ್ಟೇಟ್ ಒಳಗೆ ನಾವು ಕುತ್ಕೊಂಡಿರುವಂತ ನಮ್ಮ ಮನಿ ಒಳಗೆ ಕುತ್ಕೊಂಡಿರುವಂತ ಟಿವಿ ಒಳಗೂ ಕೂಡ ಬರೋದ್ರೊಳಗೆ ಏನು ದೊಡ್ಡ ಮಾತಲ್ಲ. ಅಂತ ಆಶೀರ್ವಾದ ಅವರು ಪಡ್ಕೊಂಡಿದ್ದಾರೆ. ಆದಷ್ಟು ಬೇಗ ಆಗ್ಲಿ ಅನ್ನುವಂತ ಒತ್ತಾಯವನ್ನು ಕೂಡ ಈ ಸಂದರ್ಭದೊಳಗೆ ತಿಳಿಸಿ ನಮ್ಮೆಲ್ಲರಿಗೂ ಕೂಡ ಮನೋರಂಜನೆ ಬಹಳ ಅವಶ್ಯಕತೆ ಇದೆ. ಇವತ್ತು ನಮ್ಮ ಗುಂಡಣ್ಣ ಡಿಗ್ಗಿ ಅವರ ಬಗ್ಗೆ ಹೇಳಲೇಬೇಕಾಗಿರುವಂತ ಒಂದು ಮಾತು, ಬಹುಶಃ ಯಾವ ಹಾಸ್ಯ ಕಲಾವಿದರಿಗಿಂತನೂ ಕೂಡ ಕಡಿಮೆನಿಲ್ಲ ಅವರು. ಬಹುಶಃ ಎಂತ ಬಿದ್ದಿರುವಂತ ಸಭೆಯನ್ನು ಕೂಡ ಎಲ್ಲರ ಮುಖದೊಳಗ ಮಂದಹಾಸವನ್ನ ತರುವಂತ ಸಾಮರ್ಥ್ಯ ಯಾರಿಗಿದೆ ಅಂತಂದ್ರೆ ಅದು ಗುಂಡಣ್ಣ ಡಿಗ್ಗಿ ಅವರಿಗಿದೆ. ಆದ್ರೆ ವಿಪರ್ಯಾಸ ಏನು ಅಂತಂದ್ರೆ ನಮ್ಮ ಕಲ್ಯಾಣ ಕರ್ನಾಟಕದೊಳಗಿರುವಂತ ಕಲಾವಿದರಿಗೆ ಸರಿಯಾಗಿರುವಂತ ವೇದಿಕೆಗಳು ಸಿಗದೇ ಇರುವಂತ ಕಾರಣಕ್ಕಾಗಿ ಎಲ್ಲೋ ಎಲೆಮರಿಯ ಕಾಯಿ ಹಂಗ ಅವರು ಕಲೆಯನ್ನ ಮುಚ್ಚಿ ಹೋಗ್ತಾ ಇರುವಂತದ್ದು ನಮ್ಮೆಲ್ಲರಿಗೂ ಕೂಡ ಬಹಳ ನೋವಿನ ಸಂಗತಿ ಅನಿಸ್ತಾ ಇದೆ. ವಿಶೇಷವಾಗಿ ಇವತ್ತು ಮಲ್ಲಿಕಾರ್ಜುನ ಪಗಡೆ ಅವರಿಗೆ ಮಾಡಿರುವಂತ ಕಾರ್ಯಕ್ರಮ ಬಹಳ ಶ್ಲಾಘನೀಯವಾಗಿರುವಂತ ಕಾರ್ಯಕ್ರಮ. ಅವ್ರು ಮಾಡುವಂತ ಕಾರ್ಯಕ್ರಮಗಳೆಲ್ಲವೂ ಕೂಡ ಯಶಸ್ವಿಯಾಗಿ ಸದಾವಕಾಲ ಭಗವಂತ ಯಶಸ್ಸನ್ನ ಕರುಣಿಸ್ಲಿ ಅಂತ ತಿಳ್ಕೊಂಡು ಈ ಸಂದರ್ಭದೊಳಗೆ ತಿಳಿಸಿ, ಬಹುಶಃ ಒಂದು ಮಲ್ಲಿಕಾರ್ಜುನ ಪಗಡೆ ಅವರು ಸ್ಥಾಪನೆಗೊಂಡಿರುವಂತ ಕಲ್ಯಾಣ ಕರ್ನಾಟಕದ ನ್ಯೂಸ್ ಚಾನಲ್ ಇಷ್ಟೆಲ್ಲಾ ಜನ ನೀರು ಹಾಕಕ್ ಬಂದಿರಲ್ಲ, ನಿಮ್ಮೆಲ್ಲರಿಗೂ ಕೂಡ ಭಗವಂತ ಒಳ್ಳೇದ್ ಮಾಡ್ಲಿ ಅಂತ ತಿಳ್ಕೊಂಡು ಈ ಸಂದರ್ಭದೊಳಗೆ ಹರಸ್ತಾ ವಿಶೇಷವಾಗಿ ಒಂದ ಮಾತಿನೊಳಗೆ ಹೇಳೋದಾದ್ರೆ ವ್ಯತ್ಯಾಸಗಳು ಇಷ್ಟೇ ಏನು ಅಂತಂದ್ರೆ, ನಮ್ಮ ಭಾಷೆ ಮೈಸೂರು